ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಶ್ರೀ ದ್ರೌಪದಮ್ಮನ ಕರಗದ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಈ ಕರಗವು 1962ರಲ್ಲಿ ಚಿಕ್ಕಬಳ್ಳಾಪುರದ ಶಾಸಕರಾದ ಎ ಮುನಿಯಪ್ಪನವರು ಪ್ರಾರಂಭಿಸಿದರು. ಎ ಮುನಿಯಪ್ಪನವರು ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘ ಎಂಬ ಸಂಘವನ್ನು ಸ್ಥಾಪನೆ ಮಾಡಿ ಸ್ಥಾಪನಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಈ ಸಂಘದ ಮೂಲಕ ಶ್ರೀ ದ್ರೌಪದಮ್ಮನ ಕರಗವನ್ನು ಆರಂಭಿಸಿರುತ್ತಾರೆ. ಪ್ರಾರಂಭಿಕ ವರ್ಷಗಳಲ್ಲಿ ಈ ಕರಗವು ಬಾಪೂಜಿ ನಗರದಿಂದ ಚಿಕ್ಕಬಳ್ಳಾಪುರದ ರಾಜಮಾರ್ಗಗಳಲ್ಲಿ ಸಂಚರಿಸಿ ಚಿಕ್ಕಬಳ್ಳಾಪುರದ ಪುರಸಭೆಯ ವೃತ್ತದವರೆಗೂ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ದರ್ಶನ ನೀಡುತ್ತಿತ್ತು. ತದನಂತರ ಈ ಕರಗವು ನೇರವಾಗಿ ವಾಪಸ್ಸು ಬಂದು ಬಾಪೂಜಿ ನಗರ ಸೇರುತ್ತಿತ್ತು. ಕಾಲಕ್ರಮೇಣ ಈ ಕರಗವು ಜನರ ಪ್ರಶಂಸೆಯನ್ನು ಪಡೆದು ಹಾಗೂ ಜನರ ಮೆಚ್ಚುಗೆಯನ್ನು ಪಡೆದು ಹಾಗೂ ಎಲ್ಲ ವರ್ಗದ ಜನರು ಹಾಗೂ ಸಮಾಜದ ಎಲ್ಲ ಸಮುದಾಯದ ಜನರು ಈ ಕರಗವನ್ನು ಪ್ರೋತ್ಸಾಹಿಸಿರುತ್ತಾರೆ. ಈಗ ಈ ಕರಗವು ತಮಿಳುನಾಡಿನ ಕೃಷ್ಣಗಿರಿ ಡಿಸ್ಟಿಕ್ಕಿನ ಶ್ರೀಮತಿ ಪುಟ್ಟಮ್ಮನವರು ಈ ಕರಗವನ್ನು ಹೊರುತ್ತಾರೆ. ಈ ಕರಗವು ಬಾಪೂಜಿ ನಗರದಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ರಾಜಬೀದಿಗಳಲ್ಲಿ ಸಂಚರಿಸಿ ಚಿಕ್ಕಬಳ್ಳಾಪುರದ ನಗರಸಭೆಯ ವೃತ್ತಕ್ಕೆ ಬಂದು ಸೇರುತ್ತದೆ. ಅಲ್ಲಿ ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ದರ್ಶನವನ್ನು ನೀಡುತ್ತದೆ. ಇದರ ಜೊತೆಯಲ್ಲಿ ಅನೇಕ ಸಾಂಸ್ಕೃತಿಕ ಕಲಾ ಸಂಘಗಳು ಭಾಗವಹಿಸಿರುತ್ತದೆ. ಈ ಸಾಂಸ್ಕೃತಿಕ ಕಲಾ ಸಂಘಗಳು ಸಾರ್ವಜನಿಕರಿಗೆ ಮನೋರಂಜನೆ ನೀಡುತ್ತಾ ಇರುತ್ತದೆ. ತದನಂತರ ಅಂದಿನ ಕಾಲದಲ್ಲಿ ಪ್ರಸಿದ್ಧ ತಮಟೆ ವಾದಕ ದಿವಂಗತ ನರಸಯ್ಯನವರ ಮಗ ಶ್ರೀ ನಾಣಿ ಅವರು ತಮ್ಮ ವಿಶಿಷ್ಟವಾದ ತಮಟೆ ವಾದನದಿಂದ ಸಾರ್ವಜನಿಕರನ್ನು ರಂಜಿಸುತ್ತಾ ಸಾಗುತ್ತಾರೆ. ಈ ಕರಗವು ಕೆಲವು ಮಾರ್ಗಗಳಲ್ಲಿ ಸಂಚರಿಸಿ MG ರಸ್ತೆಯ ಮೂಲಕ ಮರಳುಸಿದ್ದೇಶ್ವರ ವೃತ್ತಕ್ಕೆ ಬಂದು ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ದರ್ಶನವನ್ನು ನೀಡುತ್ತಾ ಮುಂದೆ ಕೆಲವು ಮಾರ್ಗಗಳಲ್ಲಿ ಸಂಚರಿಸುತ್ತಾ ಮಾರನೇ ದಿನ ಅಂದರೆ ಭಾನುವಾರ ಸುಮಾರು 2 ಅಥವಾ 3 ಗಂಟೆಗೆ ಬಾಪೂಜಿ ನಗರದ ಮಹೇಶ್ವರಂಬಾ ದೇವಾಲಯದ ಆವರಣವನ್ನು ಸೇರುತ್ತದೆ. ಅಲ್ಲಿ ಸುಮಂಗಲಿಯರು ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಬೆಳಗಿ ಈ ದ್ರೌಪದಮ್ಮನ ಕರಗವನ್ನು ಶಾಂತಗೊಳಿಸಿ ಧರೆಗೆ ಇಳಿಸುತ್ತಾರೆ. ಇಲ್ಲಿಗೆ ದ್ರೌಪದಮ್ಮನ ಕರಗ ಮಹೋತ್ಸವವು ಮುಕ್ತಾಯವಾಗುತ್ತದೆ. ಇಂತಹ ವಿಶಿಷ್ಟ ಕರಗವನ್ನು ಅಂದಿನ ಸ್ವತಂತ್ರ ಹೋರಾಟಗಾರರು ಹಾಗೂ ಶಾಸಕರೂ ಆದ ಎ ಮುನಿಯಪ್ಪನವರು 1962ರಲ್ಲಿ ಅಂದರೆ ಸುಮಾರು 64 ವರ್ಷಗಳ ಹಿಂದೆ ಪ್ರಾರಂಭಿಸಿರುತ್ತಾರೆ. ಇದನ್ನು ತಮ್ಮ ಸುಪುತ್ರರು ಎಂ ಶಿವಾನಂದ ಅವರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರು ಇದನ್ನು ಸಂಪ್ರದಾಯಬದ್ಧವಾಗಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಈಗ ಇವರ ಸುಪುತ್ರರಾದ MS ಸಂದೀಪ್ ಚಕ್ರವರ್ತಿ ಅವರು ಈ ಸಂಘದ ಸಂಚಾಲಕರು ಹಾಗೂ ವಕೀಲರು ಹಾಗೂ ಸಮಾಜ ಸೇವಕರು ಈ ಕಾರ್ಯಕ್ರಮವನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಬಂದಿರುತ್ತಾರೆ. ಇಂತಹ ವಿಶೇಷವಾದ ಮಹಿಳೆ ಹೊತ್ತ ಕರಗವು ರಾಜ್ಯದಲ್ಲಿ ಎಲ್ಲಿಯಾದರೂ ಕಂಡು ಬಂದರೆ ಅಥವಾ ಕಂಡರೆ ದಯವಿಟ್ಟು ಕಾಮೆಂಟ್ಸಿನ ಮೂಲಕ ತಿಳಿಸಿ. ವಂದನೆಗಳು. ಪರ್ಫೆಕ್ಟ್